ನನಗೆ ಕಾಂಟ್ರಾಕ್ಷನ್ಸ್ ತುಂಬ ಜಾಸ್ತಿ ಬರೋದಕ್ಕೆ ಸ್ಟಾರ್ಟ್ ಆಯಿತು. ನಾನು ಇನ್ನೂ ಎಷ್ಟೊತ್ತು ಅಂತ ಅಲ್ಲಿರೋ ಸ್ಟಾಫಿಗೆ ಎಲ್ಲ ಕೇಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇನ್ನೂ ತುಂಬ ಟೈಮ್ ಬೇಕು, ಫಸ್ಟ್ ಬೇಬಿ ಅಲ್ವಾ, ಇಟ್ ಟೇಕ್ಸ್ ಟೈಮ್ ಅಂತ ಎಲ್ಲ ಹೇಳ್ಬಿಟ್ಟು ಹೊರಟೋಗ್ಬಿಟ್ರು ಆಯಿತಾ. 6:00 ಇಂದ 7:00 ಆಯಿತು. ನನ್ನ ಪೇಯ್ನ್ ಇನ್ನೂ ಜಾಸ್ತಿ ಇಂಟೆನ್ಸ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ನಾನೇ ಬೆಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ, ಬಂದು ಚೆಕ್ ಮಾಡಿ ಎಷ್ಟು ಸೆಂಟಿಮೀಟರ್ ಡೈಲೇಟ್ ಆಗಿದೆ ಅಂತ. ನನ್ನ ಕಾಟ ತಡೆಯೋಕ್ಕಾಗದೆ ಒಬ್ರು ಬಂದು ಚೆಕ್ ಮಾಡಿದ್ರು ಆ್ಯಂಡ್ ಶಿ ಟೋಲ್ಡ್ 4 ಸೆಂಟಿಮೀಟರ್ ಅಷ್ಟೇ ಡೈಲೇಟ್ ಆಗಿದೆ ಅಂತ. ಐ ವಾಸ್ ವೆರಿ ಶಾಕ್ಡ್ ಆಯಿತಾ. ಬೆಳಗ್ಗೆಯಿಂದ ನಾನು ಮಧ್ಯಾಹ್ನ 2:00 ಅನ್ನೋಷ್ಟರಲ್ಲಿ 3 ಸೆಂಟಿಮೀಟರ್ ಆಲ್ರೆಡಿ ಡೈಲೇಟ್ ಆಗಿದ್ದೆ. ಇವಾಗ 2:00 ಇಂದ 7:00ವರೆಗೂ ಜಸ್ಟ್ 1 ಸೆಂಟಿಮೀಟರ್ ಅಷ್ಟೇ ನಾನು ಜಾಸ್ತಿ ಡೈಲೇಟ್ ಆಗಿರೋದಾ? ಬರೀ 4 ಸೆಂಟಿಮೀಟರ್ ಡೈಲೇಟ್ ಆಗಿದ್ದೀನಿ ಅಂತಾರಲ್ಲ ಇವರು ಅಂತ ನಾನು ಫುಲ್ ಶಾಕ್ ಆದೆ ಆಯಿತಾ. ಮತ್ತು ಇನ್ನೂ ಟೈಮ್ ತೊಗೊಳತ್ತೆ ಅಂತ ಹೇಳಿ ಹೊರಟೋದ್ರು. ಅರೌಂಡ್ 8 ಎಗೇನ್ ನಾನು ಲಿಟ್ರಲಿ ಬೆಗ್ ಮಾಡ್ತಾ ಇದ್ದೆ, ಪ್ಲೀಸ್ ಬಂದು ಚೆಕ್ ಮಾಡಿ ಅಂತ. ದೆನ್ ಶಿ ಟೋಲ್ಡ್ ಲೈಕ್ ಇನ್ಫೆಕ್ಷನ್ ಆಗುತ್ತೆ ಜಾಸ್ತಿ ಚೆಕ್ ಮಾಡಿದರೆ, ಬೇಡ ಇಟ್ ಟೇಕ್ಸ್ ಟೈಮ್ ಅಂತ ಎಲ್ಲ. ಏನಾದರೂ ಪರವಾಗಿಲ್ಲ, ಇನ್ಫೆಕ್ಷನ್ ಆದರೂ ಏನಾದರೂ ಆಗಲಿ ನೀವು ಚೆಕ್ ಮಾಡಿ ಅಂತ ನನ್ನ ಕಾಟಕ್ಕೆ ಅಗೇನ್ ಅವರು ಸೀನಿಯರ್‌ನ ಕರೆಸಿ ಚೆಕ್ ಮಾಡಿಸಿದ್ರು. ಅವ್ರು ಚೆಕ್ ಮಾಡುವಾಗ ನನಗೆ ವಾಟರ್ ಬ್ರೇಕ್ ಆಯಿತು ಆ್ಯಂಡ್ ಆವಾಗ ನನಗೆ 8 ಸೆಂಟಿಮೀಟರ್ ಡೈಲೇಟ್ ಆಗಿದೆ ಅಂತ ಹೇಳಿದರು. ಡಾಕ್ಟರ್‌ಗೆ ಕಾಲ್ ಮಾಡಿ ಕೂಡ ಕರೆಸಿದ್ರು. ಡಾಕ್ಟರ್ ಬಂದಮೇಲೆ ಏನೆಲ್ಲ ಆಯಿತು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಆಯಿತಾ. ಬಾಯ್.